ಬಂದಿದೆ ಇಲ್ಲಿ ನೋಡಿ ಪೊಲೀಸವರಿಗೆ ಒಳ್ಳೆ ಪ್ರಾಕ್ಟೀಸ್ ಹೆಂಗೆ ಮಾಡಿಸ್ತಿದ್ದಾರೆ ಇವ್ರು ನನಗೆ ಹೇಳ್ತಾ ಇದ್ದಾರೆ ಎಲ್ಲ ಚೈನೀಸ್ ಬಂದ್ರೂ ಅಷ್ಟು ನೆಗೋಷಿಯೇಟ್ ಮಾಡಲ್ಲ, ನೀನು ಮಾಡ್ತಾ ಇದೆಯಲ್ಲಪ್ಪ ಅಂತ. ಅವರು ಮೊಬೈಲ್ ರಿಲೇಟೆಡ್, ಫೋನ್ ರಿಲೇಟೆಡ್ ಏನೇನು ಬೇಕು ಇಲ್ಲಿ ಸಿಗುತ್ತೆ ನಿಮಗೆ. ರಿಯಾಲಿಟಿ ಸ್ನೇಹಿತರೆ ಇದು ಆ್ಯಕ್ಚುಲಿಯಾಗಿ ನಂಗೆ ಆಗಿದೆ ಎಕ್ಸ್ಪೀರಿಯನ್ಸ್. ನೋಡಿ ಈ ಥರ ಒಂದು ಫೋನ್ ಕೇಸಸ್ನ ನೀವು ತೊಗೊಂಡಿಲ್ಲಿಂದ ಕಸ್ಟಮೈಸೇಷನ್ ಮಾಡಿಬಿಟ್ಟು ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡ್ಬೋದು. ಲಾಸ್ಟ್ ಟೈಮು ನಮ್ಮ ಕ್ಲೈಂಟ್ಸ್ ನಾವು ಕರ್ಕೊಂಬಂದಾಗ ಕ್ಯಾಂಟೋನ್ ಫೇರಲ್ಲಿ, ಆ ಟೈಮಲ್ಲಿ ನಾನೊಂದು ಫೋನ್ ರಿಪೇರ್ ಮಾಡಿಸಿದ್ದೆ. ನನ್ನ ಫೋನು ಸ್ಯಾಮ್ಸಂಗಿನ ಫೋನ್ ಸ್ಕ್ರೀನ್ ಹೊಡೆದೋಗಿತ್ತು. ಸೊ ನನಗೆ 450 ಯುವಾನ್ ಆಗಿತ್ತು. ಅದು ಎಲ್ಲಿ ನಾನು ಮಾಡಿಸಿದ್ದು ಅಂದರೆ ಇಲ್ಲೇ. ಸೊ ಈ ಸೆಗ್ಕಾಮ್ ಅಂತ ಬಂದರೆ ಮೇನ್ ಇಲ್ಲಿ ಬಂದುಬಿಟ್ಟು ಮೊಬೈಲ್ ರಿಲೇಟೆಡ್, ಫೋನ್ ರಿಲೇಟೆಡ್ ಏನೇನು ಬೇಕು ಇಲ್ಲಿ ಸಿಗುತ್ತೆ ನಿಮಗೆ. ಸೆಕೆಂಡ್ ಹ್ಯಾಂಡ್ ಫೋನ್ಸ್, ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸು ಆ ರಿಲೇಟೆಡ್ ಪ್ರಾಡಕ್ಟ್ಸ್ ಸಿಗ್ತಾರೆ ಎಲ್ಲಿ ಅಂದರೆ ಅದಕ್ಕೆ ಅಲ್ಲಿಗೆ ಹೋಗಬೇಕು. ಇಲ್ಲಿಗೆ ಬಂದರೆ ನಿಮಗೆ ಈ ಥರ ಪ್ರಾಡಕ್ಟ್ಸ್ ಸಿಗುತ್ತೆ ನೋಡಿ. ಫೋನ್ ಇಲ್ಲೂ ಸಿಗುತ್ತೆ, ಆ್ಯಕ್ಚುಲಿ ಇಲ್ಲೂ ಇದೆ ಲ್ಯಾಪ್ಟಾಪ್ಸ್. ನಾನು ಆ್ಯಕ್ಚುಲಿ ಆ ಸೈಡಿಂದ ಎಂಟರ್ ಆಗ್ಬಿಟ್ಟು ಈ ಸೈಡ್ ಇಲ್ಲಿಂದ ಎಕ್ಸಿಟ್ ಆಗಿದ್ದೀನಿ. ಸೆಗ್ಕಾಮ್ ಬಿಲ್ಡಿಂಗಲ್ಲೇ ನೋಡಿ, ಇದ್ರ ಹೊರಗಡೆ ಇಲ್ಲಿ ನಡ್ಕೊ ಬಂದರೆ ನಮಗೆ ಫೋನ್ ರಿಲೇಟೆಡ್ ಆಕ್ಸೆಸರೀಸ್, ಮೆಮೊರಿ ಕಾರ್ಡ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಫೋನ್ ಕೇಸಸ್ ನಮಗೆ ಹೋಲ್ಸೇಲ್ ಪ್ರೈಸ್ ಬೇಕು ಅಂದರೆ ನೋಡಿ ಇಲ್ಲಿಗೆ ಹೋಲ್ಸೇಲಲ್ಲಿ ಫೋನ್ ಕೇಸಸ್, ಎಲ್ಲ ರೀತಿಯ ಕೇಸಸ್ ಸಿಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಹೋಗ್ಬಿಟ್ಟು ನೋಡೋಣ. ಮೆಮೊರಿ ಕಾರ್ಡ್ಸ್, ನೀವು ಮೆಮೊರಿ ಕಾರ್ಡ್ಸು ಸಿಗುತ್ತೆ ಇಲ್ಲಿ. ಲುಕ್ ಅಟ್ ದಿಸ್, ವೆಲ್ಕಮ್ ಟು ದ ಹೋಲ್ಸೇಲ್ ಫ್ಯಾಕ್ಟ್ರಿ. ಯು ಸಿ ಫೋನ್ ಕೇಸ್, ಎಲ್ಲ ರೀತಿಯ ಫೋನ್ ಕೇಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಲುಕ್, ಹೋಲ್ಸೇಲ್ ಪ್ರೈಸ್ ಎಲ್ಲ, ಚೀಪೆಸ್ಟ್ ಫೋನ್ ಕೇಸಸ್ ಸ್ನೇಹಿತರೆ. ಇವರು ಅಮೇರಿಕಾದವರು ಫುಲ್ಲು ಬುದ್ಧಿವಂತರು. ಅವರು ಅಮೇರಿಕಾ ಅಂತಲೇ ಎಷ್ಟೊಂದು ಜನ ಡ್ರಾಪ್ ಶಿಪ್ಪಿಂಗ್ ಮಾಡ್ತಾರಲ್ಲ, ಅಮೆಝಾನ್ ಡ್ರಾಪ್ ಶಿಪ್ಪಿಂಗು. ಫೋನ್ ಕೇಸಸ್ ನೀವು ಹೋಗ್ಬಿಟ್ಟು ಅಮೆಝಾನಲ್ಲಿ ನೋಡಿ, ಯಾವ್ದಾರೋ ಒಂದು ಚಿಕ್ಕ ಒಂದು ಫೋನ್ ಕೇಸು $20-30 ಇರುತ್ತೆ. ಇಲ್ಲಿಗೆ ನೀವು ಬಂದರೆ 20 ಯುವಾನ್, 15 ಯುವಾನ್ ಆ ಥರ ಅಷ್ಟು ಚೀಪಾಗಿ ಸಿಗುತ್ತೆ. ಫೋನ್ ಕೇಸಸ್ಸಿನೂ ನೀವು ಒಳ್ಳೆ ಒಂದು ಬ್ರ್ಯಾಂಡ್ ಮಾಡ್ಬೋದು ನೋಡಿ. ಈ ಥರ ಒಂದು ಫೋನ್ ಕೇಸಸ್ನ ನೀವು ತೊಗೊಂಡಿಲ್ಲಿಂದ ಕಸ್ಟಮೈಸೇಷನ್ ಮಾಡಿಬಿಟ್ಟು ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡ್ಬೋದು. ಲಾಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಹೋದ್ಮೇಲೆ ನಾನು ಸ್ಕ್ರೀನ್ ಗಾರ್ಡ್ ತೊಗೊಂಡಿದ್ದೆ. ಆ ಸ್ಕ್ರೀನ್ ಗಾರ್ಡ್ ತೊಗೊಂಡಿದ್ದು ಚೈನಾದಲ್ಲಿ ನನಗೆ ಬರೀ $90, $400 ಇಸ್ಕೊಂಡವನಲ್ಲಿ. ರಿಯಾಲಿಟಿ ಸ್ನೇಹಿತರೆ ಇದು ಆ್ಯಕ್ಚುಲಿಯಾಗಿ ನಂಗೆ ಆಗಿದೆ ಎಕ್ಸ್ಪೀರಿಯನ್ಸ್. ನಾನು ಇದೇ ಫೋನಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸೋಣ ಅಂತ ಹೋಗಿದ್ದೆ. ನಾನು ನಕ್ಬಿಟ್ಟು ಆಮೇಲೆ ನಾವೇ ಇದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಮಗೆ ಯಾಮಾರಿಸ್ತೀವಲ್ಲ. ಬಟ್ ಎನಿವೇಸ್ ಕಾಸ್ಟ್ ಬೀಳುತ್ತೆ, ಇಂಪೋರ್ಟ್ ಕಾಸ್ಟ್ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಎಲ್ಲ ಬಿದ್ದೇ ಬೀಳುತ್ತೆ. ಬಟ್ ಮಾರ್ಜಿನ್ಸು ಅಷ್ಟೇ ಇಟ್ಕೋತಾರೆ ಇವರು, ಕ್ರೇಜಿ ಮಾರ್ಜಿನ್ಸ್ ಇರುತ್ತೆ. ಸೊ ಸ್ನೇಹಿತರೆ, ಈ 3 ನಾನು ತೊಗೊಂಡಿದ್ದೀನಿ. ಸೊ ಲಾಸ್ಟ್ ಇವ್ರ ಜೊತೆ ನಾನು ನೆಗೋಷಿಯೇಟ್ ಮಾಡಿ 65 ಸಿಕ್ಕಿದೆ. 65 ಡಿವೈಡ್ ಬೈ 3, ಸೊ 21. ಆನ್ಲೈನಲ್ಲಿ ಎಷ್ಟೇ ಇದೆ ಅಷ್ಟಕ್ಕೆ ನಾನು ನೆಗೋಷಿಯೇಟ್ ಮಾಡಿ ತೊಗೊಂಡೆ. ಅಯ್ಯೋ, ನಾನು ನಾರ್ಮಲಿ ಎಷ್ಟೊಂದು ಟೈಮು ಇಷ್ಟಕ್ಕೆಲ್ಲ ನಾನು ಎಷ್ಟೊತ್ತು ಮಾಡಲ್ಲ, ಬಟ್ ವೀಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಅಷ್ಟೇ. ಅದೇನು ಇವ್ರು ನನಗೆ ಹೇಳ್ತಾ ಇದ್ದಾರೆ, ಎಲ್ಲ ಚೈನೀಸ್ ಬಂದ್ರೂ ಅಷ್ಟು ನೆಗೋಷಿಯೇಟ್ ಮಾಡಲ್ಲ, ನೀನು ಮಾಡ್ತಾ ಇದೆಯಲ್ಲಪ್ಪ ಅಂತ. ಅವರು ನೋಡಿ ಸ್ನೇಹಿತರೆ, ನನ್ನ ಮುಂದೆ ಒಂದು ಮಷೀನ್ ಇದೆ. ಈ ಮಷೀನ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಸೊ ಈ ಮಷೀನ್ನ ನಾವು ಒಂದು ಫೋನಿನ ಪ್ರೊಟೆಕ್ಟಿವ್ ಕವರ್ನ ಪ್ರಿಂಟ್ ಮಾಡ್ಬೋದು. ಈ ಮಷೀನ್ ನೋಡಿ, ಈ ಥರ ಫಿಲ್ಮ್ ಇರುತ್ತಲ್ಲ, UV ಕ್ಯೂರಿಂಗ್ ಫಿಲ್ಮ್, ಇದನ್ನು ನಾವು ಯಾವ ರೀತಿ ನಮಗೆ ಬೇಕು ಕಸ್ಟಮೈಸ್ ಮಾಡ್ಬಿಟ್ಟು ಪ್ರಿಂಟ್ ಮಾಡಬೇಕು. ಸಪೋಸ್ ನನಗೆ iPhone 17 ಬೇಕು ಅಥವಾ ಯಾವ ವಿಡ್ತಿನ ಬೇಕು ಅಂದರೆ ಇದನ್ನೆಲ್ಲ ಪ್ರಿಂಟ್ ಮಾಡುತ್ತೆ ಅಂತ ನೋಡಿ. ಇದು ದೋಹಾ ಈಚೆನ್ ಲ್ಯೂಬಾ ದೋಹಾ. ಸೊ ಇದು 1600 RMB ಅಂತೆ ಇಲ್ಲಿ ಒಂದು ಪೀಸಿಗೆ. ನೋಡಿ ಎಷ್ಟು ಸಾಕಾಗ ಸ್ನೇಹಿತರೆ, ಎಷ್ಟು ಬಿಸಿಲಿದೆ ಇಲ್ಲಿ ಅಂದರೆ. ನಾನು ಬಂದಿದ್ದೀನಿ ಇವಾಗ ಚೈನಾದ ಫೇಮಸ್ ಆಗಿರೋ ಒಂದು ಡ್ರಿಂಕ್ ಏರಿಯಾ. ಅಂದರೆ ಡ್ರಿಂಕ್ ಅಂದರೆ ತಪ್ಪು ತಿಳ್ಕೊಬೇಡಿ, ಮಿಲ್ಕ್ ಶೇಕ್ ಇರ್ಬೋದು, ಒಂದು ಕೆಫೆ ಥರ ಡ್ರಿಂಕ್ಸ್ ಇರ್ಬೋದು, ಎಲ್ಲ ಸಿಗುತ್ತೆ ಇಲ್ಲಿ. ಸೊ ನಾನು ತಗೊಂಡಿದ್ದೀನಿ ಒಂದು ಫೇಮಸ್ ಆಗಿರೋ ಒಂದು ಡ್ರಿಂಕು, ಚಂಜೋಂಗ್ ನಾಯ್ ಚಾ ಅಂತೀವಿ. ಅಂದರೆ ಮಿಲ್ಕ್ ಟೀ ಇದು, ಸರಿನಾ? ಮಿಲ್ಕ್ ಟೀ, ಶುಗರ್ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. 9 RMB
ಈ ಅಂಗಡಿಯಲ್ಲಿ ಸಿಗುತ್ತೆ. ಎಷ್ಟು ಬಿಸಿಲು ಅಂದರೆ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನನ್ನ ಬ್ಯಾಗು ಹೋಟೆಲಲ್ಲಿ ಇಟ್ಟಿದೆ, ನಾನು ಅದನ್ನ ನಿಮಗೆ ತೋರಿಸ್ಬಿಟ್ಟು ಇವಾಗ ಹೋಟೆಲಿಂದ ಬ್ಯಾಗ್ ತೊಗೊಂಡು ಬರ್ತಾಯಿದ್ದೀನಿ. ಅದು ಎಷ್ಟು ದಪ್ಪ ಆಗಿದೆ, ಇನ್ನೂ ತಿಂತಾನೆ ಇದೆಯಲ್ಲ ನೀನು ಅದು ಐಸ್ ಕ್ರೀಮು. ಯಾವಾಗ ನೀನು ಲೂಸ್ ಮಾಡೋದು ವೆಯ್ಟು? ನಾನು ವೇಟ್ ಮಾಡ್ತಾ ಇದ್ದೀನಿ. ಎಷ್ಟು ತೊಗೊಂಡಿದ್ದಾನೆ ನೋಡಿ, ಒಂದು ಸಾಕಾಗಲ್ಲ ಅಂತ 5 ತೊಗೊಂಡವ್ ನೀನು. ನೋಡಿ ಸ್ನೇಹಿತರೆ, ಇದನ್ನೇ ತೊಗೊಂಡಿದ್ದು ಮಿಲ್ಕ್ ಟೀ. ಇದು ಕೋಲ್ಡ್ ಮಿಲ್ಕ್ ಟೀ ಸಗದಾಗಿರುತ್ತೆ. ತಗೊಂಡಿದ್ದು 5 ಪ್ಯಾಕೇಜ್ ತಗೊಂಡು ಹೋಗ್ತಾವನೆ. ಅದ್ರ ಜೊತೆ ಐಸ್ ಕ್ರೀಮ್ ತಗೊಂಡಿರೋದವನು ಸೋರ್ಸ್ಕೊಂಡು ಪಾಪ ಚಿಕ್ಕ ಹುಡುಗಿರು ಕೆಲಸ ಮಾಡ್ತಾವ್ರಲ್ಲಿ ಅವ್ರ ಮೇಲೆ ರೇಗಾಡ್ತಾ ಇದ್ದಾನೆ. ಅಯೇ ಅಂತ. ತಿನ್ನೋ ಮುಚ್ಕೊಂಡ್ಲೇ ಕೆಲಸ ಮಾಡ್ತಾರೆ ಪಾಪ ಚಿಕ್ಕ ಹುಡುಗಿರು. ಇವಾಗ ಕೆಲಸ ಇಂಟರ್ನ್ಶಿಪ್ ಮಾಡ್ತಿರ್ತಾರೆ, ಅವ್ರ ಮೇಲೆ ರೇಗಾಡ್ತಿದೆಯಲ್ಲೋ ಅಂತ ನಾನು ಹೇಳಿಲ್ಲ ಅಷ್ಟೇ. ಶ್ರೀ ನೋಡಿ, ನಮ್ಮ ಚೋಂಗ್ಜಿಂಗ್ ಸಿಟಿಯಲ್ಲಿ ಈ ಥರ ಇಲ್ಲ ಚಾರ್ಜಿಂಗ್ ಏರಿಯಾ. ಇಲ್ಲೆಲ್ಲ ಚಾರ್ಜಿಂಗ್ ಈಗ ಯಾವ ಥರ ಇದೆ ನೋಡಿ, ಇಲ್ಲಿ ಚಾರ್ಜಿಂಗ್ ಸ್ಕ್ಯಾನ್ ಮಾಡಿಬಿಟ್ಟು ಹೋಗ್ಬೋದು. ನನಗೆ ಈ ಬಿಸಿಲಲ್ಲಿ ತಡೆಯೋಕ್ಕಾಗ್ತಿಲ್ಲ ಸ್ನೇಹಿತರೆ. 1 2 3 ಗೋಲ್. ಆಹಾ ಅಬ್ಬಾ, ಸ್ವರ್ಗ ಎಲ್ಲಿದೆ? ಚೈನಾದ ಶೆಂಜನ್ನಲ್ಲಿದೆ. ಅಬ್ಬಾ, ಅದೇನೇನೋ ಹಾಕೊಳ್ಕೊಂಡ್ರೆ ಒಳಗೆ ಗೊತ್ತಾಗ್ತದೆ ಏನಂತ. ಬಟ್ ಚೆನ್ನಾಗಿದೆ. ಚೈನಾಗೆ ಬಂದರೆ ಇದು ಮಿಲ್ಕ್ ಟೀನ ಟ್ರೈ ಮಾಡಿ. ಬರೀ 9 ಜಾನು. ಸೊ ಸ್ನೇಹಿತರೆ, ಇವಾಗ ಏನು ಪ್ಲ್ಯಾನ್ ಗೊತ್ತಾ? ಇಲ್ಲೇ ಪಕ್ಕದಲ್ಲಿ ಏನು ಅಷ್ಟೇನು ದೊಡ್ಡ ನಾವೇನು ಸೆಲೆಬ್ರಿಟಿ ಎಲ್ಲ ಈ ಥರ ಪ್ಲ್ಯಾನ್ಗಳೆಲ್ಲ ಹೇಳ್ಕೊಂಡು ಹೋಗೋಕ್ಕೆ, ಇಲ್ಲಿ ಮುಂದೆ ಒಂದು ಚಿಕ್ಕ ರೆಸ್ಟೋರೆಂಟ್ ಐತೆ, ಹೊಟ್ಟೆ ಇಷ್ಟ ಅದನ್ನು ತಿನ್ಕೊಂಡು ಬೇರೆ ಸಿಟಿ ಆಯ್ತಲ್ಲ ಅದನ್ನು ತೋರ್ಸೋಕ್ಕೆ ಹೋಗ್ತೀನಿ. ದೊಡ್ಡ ಪ್ಲ್ಯಾನ್ ಹೇಳ್ತಾನೆ ನಾನು ಬೇರೆ. ಸೊ ಸ್ನೇಹಿತರೆ, ಊಟ ಮುಗಿಸ್ಕೊಂಡು ನಾನು ಇವಾಗ ಬಂದಿದ್ದೀನಿ ಮೆಟ್ರೋ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಬುಲೆಟ್ ಟ್ರೈನ್ ಸ್ಟೇಷನಿಗೆ. ಸರಿ, ನಾ ಬನ್ನಿ ಶೆಂಜನ್ನಿನ ಮೆಟ್ರೋ ನೋಡೋಣ. ಬಟ್ ಏನಾಗಿದೆ ಪ್ರಾಬ್ಲಮ್ ಅಂದರೆ 4:51 ಇರೋದು ಬುಲೆಟ್ ಟ್ರೈನು, ಇವಾಗ ಆಗಿದೆ ಟೈಮು 4:05. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬುಲೆಟ್ ಟ್ರೈನ್ ಹತ್ತಕ್ಕಾಗುತ್ತಾ? ಇನ್ನು ನಾನು ಟಿಕೆಟು ತೊಗೊಂಡಿಲ್ಲ, ನೋಡೋಣ ಹತ್ತಕ್ಕಾಗುತ್ತಾ ಇಲ್ವೋ ಅಂತ. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಬರೀ 15 ನಿಮಿಷ ಅಷ್ಟೇ. ಇವಾಗ ಬಂದಿದೆ. ಇಲ್ಲಿ ನೋಡಿ, ಪೊಲೀಸವರಿಗೆ ಒಳ್ಳೆ ಪ್ರಾಕ್ಟೀಸ್ ಹೆಂಗೆ ಮಾಡಿಸ್ತಿದ್ದಾರೆ ಇವರು ಹೊಡೆಯೋದಕ್ಕೆ. ಕ್ರೇಜಿ. ಸ್ನೇಹಿತರೆ ಸಾರಿ, ನಾನು ಅದನ್ನು ತೋರ್ಸೋಣ ಅಂದ್ಕೊಂಡೆ ಅವರಲ್ಲಿ ಹೊಡಿತಾ ಇರೋದು. ಬಟ್ ನನಗೆ ಲೇಟ್ ಆಗ್ಬಿಡುತ್ತೆ ಟ್ರೈನು, ಆಮೇಲೆ ಅವರು ಶೂಟ್ ಮಾಡೋಣ ಅಂತ. ಸೊ ಬಿಡಿ ಹೋಗಲಿ. ಯಾವುದು ಗುರು ಟ್ರೈನು? ಇಲ್ಲಿ ಹೋಗ್ಬೇಕು ನಾವು, ಇಲ್ಲೂ ಹೋಗ್ಬೇಕು. ಮೆಟ್ರೋ ಏನು ಗುರು, ನೀವೆಲ್ಲ ಕಡೆ ನೋಡಿರ್ತೀರ ಆಲ್ರೆಡಿ, ಸೇಮೇ ಮೆಟ್ರೋ. ಚೈನಾ ಮೆಟ್ರೋ ಇನ್ನೇನು ಸ್ಪೆಷಲ್ ಇದೆ ನೋಡಿ ಸ್ನೇಹಿತರೆ. ಒಂದು ಮಾತು ಹೇಳ್ತೀನಿ, ಚೈನಾದಲ್ಲಿ ಭಾಳಷ್ಟು ಜನ ಕೇಳ್ತಾರೆ ರೇಸಿಸಮ್ ಇದೆಯೋ ಇಲ್ವೋ ಅಂತ. ಒಬ್ಬರೊಬ್ಬರು ಜನಕ್ಕೆ ನೀವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಜನ ಎಲ್ಲೋದ್ರೂ ಸೇಮೆ. ಸರಿನಾ? ಇವಾಗ ನಾನು ಕೂತ್ಕೊಂಡಿದ್ದೆ ಮೆಟ್ರೋದಲ್ಲಿ, ನಿಂತ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಸೀಟ್ ಇದೆ ಅಂತ ಕೂತ್ಕೊಂಡಿದ್ದೆ. ಬಟ್ ಆಮೇಲೆ ಯಾರೋ ಬೇರೆ ಅಜ್ಜ ಅಜ್ಜಿ ಎಂಟ್ರಿ ಆದರು. ಸೊ ಅವ್ರಿಗೆ ಪಕ್ಕದಲ್ಲಿ ಸೀಟ್ ಇತ್ತು ಖಾಲಿ. ಸೊ ಅವ್ರು ಕೂತ್ಕೊಂಡಿಲ್ಲ. ಏನಕ್ಕಂದರೆ ಫಾರಿನರ್ ಅಂತ ನೋಡ್ಬಿಟ್ಟು. ಸೊ ಅವ್ರೇನು ಸ್ಪೆಸಿಫಿಕ್ ಆಗಿ ನನಗೆ ಏನು ಹೇಳಿಲ್ಲ ಫಾರಿನರ್ ನೀನು ಅಂತ. ಬಟ್ ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ಬಟ್ ನೋಡಿ, ಇಂಥ ಚಿಕ್ಕ ವಿಷಯಕ್ಕೆಲ್ಲ ನಾವು ರೇಸಿಸಮ್ ಇದೆ ಹೆಂಗೆ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಕಡೆ ಜನ ಇದ್ದೇ ಇರ್ತಾರೆ. ಸೊ ಹೋಗಲ್ಲೇ ಬೇಡ ಕುತ್ಕೋಬೇಡ, ಹೋಗಿ ನಾನು ಎಗ್ಲಿಸ್ಕೊಂಡು ಕುತ್ಕೋತೀನಿ ಅಷ್ಟೇ. ಆ ಮೈಂಡ್ ಸೆಟ್ ಇರಬೇಕು. ಅವಾಗ ಆ ಥರ ಇದ್ದರೆ ಎಲ್ಲಿಗೆ ಹೋದ್ರೂ ನಾವು ಬದುಕು ತೋರಿಸ್ತೀವಿ. ನೋಡಿ, ಶೆಂಜನ್ ರೈಲ್ವೆ ಸ್ಟೇಷನ್ ಸ್ನೇಹಿತರೆ. ಇವಾಗ ಆಗಿದೆ ಟೈಮು 4:25, 4:51 ಆಗುತ್ತೆ ಆರಾಮಾಗಿ. 1:30 ಮಿನಿಟ್ಸ್ ಇದೆ. ಸೊ ಆ್ಯಕ್ಚುಲಿ ಲೇಟ್ ಯಾವಾಗ ಆಗುತ್ತೆ ಅಂದರೆ, ಇದನ್ನೆಲ್ಲ ಬ್ಯಾಗ್ ಏನೇ ಇಟ್ಕೊಂಡ್ರು ನಾವು ಜೊತೆಯಲ್ಲಿ ಚೆಕಿಂಗ್ ಮಾಡ್ತಾರೆ. ಒಳ್ಳೆ ಏರ್ಪೋರ್ಟಲ್ಲಿ ಇಟ್ಕೊಂಬಂದಿದ್ದೀವಿ ಅಂತ 2-3 ಸರಿ ಎಳ್ದು ನೋಡ್ತಾರೆ. ಅದೇ ಒಂದು ಬೇಜಾರಾಗೋದು. ಅದಿಲ್ಲ ಅಂದರೆ ಬೇಗ ಮುಗ್ದೋಗ್ಬಿಡ್ತಿಲ್ಲ. ನೋಡಿ, ನಾವು ಬಂದಿದ್ದೀವಿ ಇವಾಗ, ಇದೇ ರೈಲ್ವೆ ಸ್ಟೇಷನ್ನು. ಅಲ್ಲಿಂದ ಎಂಟರ್ ಆಗಬೇಕು. ರೈಲ್ವೆ ಸ್ಟೇಷನಲ್ಲಿ ಎಂಟರ್ ಆಗಬೇಕಂದ್ರೆ ನಮಗೆ ಪಾಸ್ಪೋರ್ಟ್ ಬೇಕಾಗುತ್ತೆ. ಸೊ ನಾವೆಲ್ಲೋದ್ರೂ ಪಾಸ್ಪೋರ್ಟು, ಚೈನೀಸ್ ಅವ್ರ ಹತ್ರ ID ಸಿಕ್ಬಿಡುತ್ತೆ. ಸೊ ನಮ್ಗೇನಾದ್ರು ಇಲ್ಲಿ ಗ್ರೀನ್ ಕಾರ್ಡ್ ಸಿಕ್ಬಿಟ್ರೆ, ಗ್ರೀನ್ ಕಾರ್ಡ್ ಎತ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಇಲ್ಲಿ. ಅದು ಸಿಕ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಸೊ ನೋಡಿ, ಇದೇ ಶೆಂಜನ್ನಿನ ಬುಲೆಟ್ ಟ್ರೈನ್ ಸ್ಟೇಷನ್ ಯಾವ ಥರ ಇದೆ ಆಮೇಲೆ ತೋರಿಸ್ತೀನಿ. ನಮ್ಮದು 6 ಗೇಟ್ ಬಂದು ಸ್ನೇಹಿತರೆ, ನಾನು ಇವಾಗ ಬ್ಯಾಗೆಲ್ಲ ಎತ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ 6:51 ಇರೋದು, ಇನ್ನೂ ಒಂದು 20 ಮಿನಿಟ್ಸ್ ಇದೆ. ಬೇಗನೆ ಬಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಚೈನಾದಲ್ಲಿ ಇದ್ದಾಗ ನಿಮಗೆ ಒಂದು ಗೊತ್ತಾಗುತ್ತೆ, ಎಲ್ಲ ಕಡೆ ಫಾರಿನರ್ಸ್ ಇರೋದಿಲ್ಲ ಇಲ್ಲಿ. ಈ ಒಂದು ನೀವು ಸೌತ್ ಚೈನಾಗೆ ಬಂದರೆ ಈ ಗ್ವಾಂಗ್ಡೋಂಗ್ ಪ್ರಾವಿನ್ಸ್ ಇದೆಯಲ್ಲ, ಗ್ವಾಂಗ್ಜೋ, ಫೋಶಾನ್, ಶೆಂಜನ್, ಈ ಸಿಟೀಸು ಮತ್ತು ಈವೋ ಅಲ್ಲೆಲ್ಲ ಇದೆ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಈವೋ ಅಲ್ಲಿ 700 ಫ್ಯಾಮಿಲೀಸನ್ನು ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ, ಅಲ್ಲೆಲ್ಲ ಇದ್ದಾರೆ. ಬಟ್ ಬೇರೆ ಕಡೆ ಹೋದರೆ
ಆ ಕಡೆ ಸೌತ್ ಚೈನಾ ಬಿಟ್ಬಿಟ್ಟು ನೀವು ಬೇರೆ ಕಡೆ ಹೋದರೆ ನಿಮಗೆ ಒಳ್ಳೆ ಒಂದು ಫಾರಿನರ್ ಆ ಒಂದು ವೈಬ್ ಸಿಗುತ್ತೆ. ನೋಡಿ ಇವಾಗ ನಾನು ಇಲ್ಲಿಂದ ಇರೋದ್ರಲ್ಲೇ ಎಲ್ಲರೂ ಚೈನೀಸು, ನಾನು ಒಬ್ಬನೇ ಫಾರಿನರ್. ಸೊ ಅದೊಂದು ಫೀಲ್ ಬರುತ್ತೆ. ಚೈನಾಗೆ ಬರ್ತಿದ್ದಾಗ ನೀವು ಒಂದು ಪ್ರಿಪೇರ್ ಆಗಿ ಬರಬೇಕು. ಏನು ಅಂದರೆ ಜನ ನನಗೆ ಗುರಾಯಿಸ್ಕೊಂಡು ನೋಡ್ತಾರೆ, ಒಂದು ಅಜೀವಾಗಿ ನೋಡಿ, ಯಾಕಂದರೆ ಅವ್ರಿಗೆ ನಾವು ಫಾರಿನರ್ಸ್ ಅಲ್ವಾ, ಒಂದು ಏಲಿಯನ್ಸ್ ಇದ್ದಂಗೆ ಗುರಾಯಿಸ್ಕೊಂಡು ನೋಡ್ತಾರೆ. ಸೊ ಅದಕ್ಕೊಂದು ಪ್ರಿಪೇರ್ ಆಗಿ ಬನ್ನಿ. ಎಲ್ಲರೂ ಚೈನಾದಲ್ಲಿ ಬರ್ತಾ ಇದ್ದೀರಾ ಅಂದರೆ. ನೋಡಿ ಚೈನಾದಲ್ಲಿ ನಾರ್ಮಲಿ ಬುಲೆಟ್ ಟ್ರೈನ್ಸ್ ಅಥವಾ ಫ್ಲೈಟ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ಈ ಥರ ಪವರ್ ಬ್ಯಾಂಕ್ಸ್ ನೀವೇನಾರು ತೊಗೊಂಡು ಹೋಗ್ತಿದ್ದೀರಾ ಅಂದರೆ ನೀವು ಯಾವಾಗಲೂ ಒಂದು ನೋಟಿಸ್ ಮಾಡಬೇಕು. ಯಾಕಂದರೆ ಎಷ್ಟೊಂದು ಪವರ್ ಬ್ಯಾಂಕ್ಸ್ನ ಬಿಸಾಕ್ತಾರೆ, ಅಲೋ ಮಾಡೋದಿಲ್ಲ. ಸೊ ಈ ಪವರ್ ಬ್ಯಾಂಕ್ಸಲ್ಲಿ ನಿಮಗೆ ಇಲ್ಲಿ 3C ಸರ್ಟಿಫಿಕೇಟ್ ಇರಬೇಕು. ಕಾಣಿಸ್ತಾ ಇದೆಯಾ ಇಲ್ಲಿ CCC ಚೈನಾ ಕಂಪಲ್ಸರಿ ಸರ್ಟಿಫಿಕೇಷನ್ ಅಂತ ಇದೊಂದು ಇರಬೇಕು ಮಾರ್ಕು 3C ಅಂತ. ಆಮೇಲೆ ಇದು 25,000 mAh ಮೇಲೆ ಇರಬಾರ್ದು. ಸೊ ನಾರ್ಮಲಿ 20,000 mAh ಇದ್ದರೆ ಅಲೋ ಮಾಡ್ತಾರೆ, 10,000ಇಂದ 20,000ವರೆಗೂ ಇದನ್ನ ಗ್ಯಾಪ್ನಾಗ 3C ಇರಬೇಕು. ಇಲ್ಲ ಅಂದರೆ ಬಿಸಾಕ್ಬಿಡ್ತಾರೆ. ಸೊ ಸ್ನೇಹಿತರೆ, ಕೊನೆಗೂ ನಾನು ಬುಲೆಟ್ ಟ್ರೈನ್ ಅಲ್ಲ ಆ್ಯಕ್ಚುಲಿ ತೊಗೊಂಡಿದ್ದೆ, ಅದು ಸ್ಲೋ ಟ್ರೈನು ಅರ್ಧ ಗಂಟೆ ಜಾಸ್ತಿ ಸ್ಲೋ ಇತ್ತು ಬುಲೆಟ್ ಟ್ರೈನ್ಕಿನ್ನ. ಸೊ ಇವಾಗ ನಾನು ಲ್ಯಾಂಡ್ ಆಗಿದ್ದೀನಿ, ಅಂದರೆ ಅರೈವ್ ಆಗಿದ್ದೀನಿ ಫೋಶಾನಿಗೆ. ಸೊ ಟ್ಯಾಕ್ಸಿ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹಾಂಗ್ಜೋಗೆ ಹೋಗಿದ್ನಲ್ಲ, ಸೊ ಹಾಂಗ್ಜೋ ಇದು ಶೂಟಿಂಗಿಗೆ ಆವಾಗ ಒಂದು ಬುಲೆಟ್ ಟ್ರೈನ್ ಅವರು ಬುಕ್ ಮಾಡಿದರು. ಸೊ ಆ ಬುಲೆಟ್ ಟ್ರೈನಿನ ಟಿಕೆಟು ಇಲ್ಲಿ ಇನ್ವಾಯ್ಸ್ ಬೇಕಿತ್ತು ಅವ್ರಿಗೆ. ನಾರ್ಮಲಿ ಚೈನೀಸ್ ಕಂಪ್ನಿಗಳಿಗೆ ನಾವು ಇನ್ವಾಯ್ಸ್ನ ಇಸ್ಕೊಂಡು ಅವರು ರೀಎಂಬರ್ಸ್ ಮಾಡ್ತಾರೆ ಆ ಫೇರ್ನೆಲ್ಲ, ಟಿಕೆಟ್ಸ್ನೆಲ್ಲ. ಸೊ ಫಾರಿನರ್ ಇದ್ದರೆ ನಾವು ಸರ್ವಿಸ್ ಸೆಂಟರಿಗೆ ಹೋಗ್ಬಿಟ್ಟು ಪಾಸ್ಪೋರ್ಟ್ ತೊಗೊಂಡು ಇನ್ವಾಯ್ಸ್ನ ತೊಗೋಬೇಕು. ಆ ಇನ್ವಾಯ್ಸ್ ಫೋಟೋ ಅವ್ರು ಏನಾರು ಕೊಟ್ಟರೆ ಅವರು ಅಲ್ಲಿಂದ ಎಂಬರ್ಸ್ಮೆಂಟ್ ಮಾಡ್ತಾರೆ, ಅಂದರೆ ನಾವು ದುಡ್ಡು ಖರ್ಚು ಮಾಡಿರೋದು ನಮಗೆ ವಾಪಸ್ ಕೊಡ್ತಾರೆ. ಆ ಥರ ಇದು ಎಷ್ಟೊಂದು ಫಾರಿನರ್ಸಿಗೆ ಗೊತ್ತಿರಲ್ಲ, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಕೊನೆಗೆ ನಾನು ರೀಚ್ ಆಗಿದ್ದೀನಿ ನಮ್ಮ ಫೋಶಾನಿಂದ ಹೋಟೆಲ್ಗೆ. ಫೋಶಾನಿಗೆ ಬಂದಿದ ತಕ್ಷಣ ಇಲ್ಲಿ ಕ್ರೇಜಿ ಇಂಟೀರಿಯರ್ ನಮಗೆ ಸಿಗುತ್ತೆ. ಏನು ಗೊತ್ತಾ, ಅದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಸ್ನೇಹಿತರೆ, ಈ ಫೋಶಾನ್ ಸಿಟಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ಲಿಯರಾಗಿ ಎಕ್ಸ್ಪ್ಲೋರ್ ಮಾಡೋಣ. ನೀವು ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಾವು ಇಂಡಿಯನ್ಸ್ ಆಗಿರೋದಕ್ಕೆ ಸಖತ್ ಇಷ್ಟ ಆಗುತ್ತೆ. ಸರಿನಾ? ನಾನು ಎಕ್ಸೈಟ್ ಆಗಿದ್ದೀನಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಜೈ ಹಿಂದ್ ಫ್ರಮ್ ಫೋಶಾನ್, ಚೈನಾ.